ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಹೆಬಿಯಸ್ ಕಾರ್ಪಸ್ ಅರ್ಜಿ ವಿಚಾರಣೆ ಆಗಿತ್ತು. ದಿಗಂತ್ ನಾಪತ್ತೆ ಬಗ್ಗೆ ಬಂಟ್ವಾಳ ಪೊಲೀಸರಿಂದ ಅಫಿಡವಿಟ್ ಸಲ್ಲಿಕೆಯಾಗಿದೆ. ದಿಗಂತ್ ನಾಪತ್ತೆ ಆಗಿದ್ದ ಕಾರಣ ನಂತರದಲ್ಲಿ ಗೊತ್ತಾಯಿತು. ಆತ ಮನೆ ಬಿಟ್ಟು ಹೋಗಿದ್ದು ಪರೀಕ್ಷೆಯ ಭಯದ ಕಾರಣಕ್ಕಾಗಿ ಅಂತ ಅಫಿಡವಿಟ್ ಅನ್ನು ಬಂಟ್ವಾಳ ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಕೋರ್ಟ್ ಕೂಡ ಈ ಬಗ್ಗೆ ವಿಚಾರಣೆಯನ್ನು ನಡೆಸಿತು. ದಿಗಂತ್ ಪತ್ತೆಯಾದ ಬಗ್ಗೆ ಮತ್ತು ದಿಗಂತ್ ಹೇಳಿಕೆಗಳ ಬಗ್ಗೆ ಉಲ್ಲೇಖ ಮಾಡಿದೆ. ಮನೆಗೆ ಹೋಗಲು ಒಪ್ಪದ ಬಗ್ಗೆ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ವಕೀಲರು. ಪರೀಕ್ಷೆ ಭಯದಿಂದ ತಾನಾಗಿಯೇ ಹೋಗಿದ್ದಾಗಿ ವಿಚಾರಣೆ ವೇಳೆ ಹೇಳಿದ್ದಾನೆ. ದಿಗಂತ್ ತಾನಾಗಿಯೇ ಮನೆ ಬಿಟ್ಟು ಹೋಗಿದ್ದ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಲಾಗಿದೆ. ಬಂಧನಕ್ಕೆ ಒಳಗಾಗಿರಲಿಲ್ಲ ಅಂತ ಕೂಡ, ಯಾವುದೇ ಅನಧಿಕೃತ ಬಂಧನಕ್ಕೆ ಒಳಗಾಗಿರಲಿಲ್ಲ ಅಂತ ವರದಿಯನ್ನು ಸಲ್ಲಿಸಲಾಗಿದೆ. ಈ ವೇಳೆ ಮಗನನ್ನು ಕಳಿಸಿಕೊಡಬೇಕು ಅಂತೇಳಿ ಪೋಷಕರು ಮನವಿಯನ್ನು ಸಲ್ಲಿಸಿದ್ದಾರೆ. ಪರೀಕ್ಷೆ ಬರೆಯಲು ಅವಕಾಶ ನೀಡುವಂತೆ ಪೋಷಕರು ಮನವಿ ಮಾಡಿದ್ದಾರೆ. ಪರೀಕ್ಷೆ ವಿಚಾರದಲ್ಲಿ ಯಾಕೆ ಒತ್ತಡವನ್ನ ಹೇರ್ತೀರಿ, ಒತ್ತಡ ಬೇಡ ಅಂತ ಹೇಳಿದೆ ಕೋರ್ಟ್. ಬಾಲಕ ದಿಗಂತ್ ಪೋಷಕರಿಗೆ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ದಿಗಂತ್ ಬಗ್ಗೆ ಮಕ್ಕಳ ಕಲ್ಯಾಣ ಸಮಿತಿ ನಿರ್ಧಾರ ಮಾಡುತ್ತೆ, ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಸದ್ಯ ಬೋಂದೇಲ್ ಮಕ್ಕಳ ಕಲ್ಯಾಣ ಸಮಿತಿ ವಶದಲ್ಲಿದ್ದಾರೆ ದಿಗಂತ್. ವಿಚಾರಣೆಯನ್ನು ಮುಂದೂಡಿದೆ ಹೈಕೋರ್ಟ್ ದ್ವಿಸದಸ್ಯ ವಿಭಾಗೀಯ ಪೀಠ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಪರೀಕ್ಷೆಯ ಭಯ ಕಾಣೆಯಾಗಿದ್ದ ವ್ಯಕ್ತಿ ಮತ್ತೆ ಪ್ರತ್ಯಕ್ಷ ಆಗಿದ್ದಾನೆ. ಪೋಷಕರು ಹಾಗೋ ಹೀಗೋ ಮಗನನ್ನು ಕರ್ಕೊಂಡು ಹೋಗಬೇಕು ಅಂತಿದ್ದಾರೆ. ಇದರ ಮಧ್ಯೆ ಕೋರ್ಟ್ ಕೂಡ ಕೆಲವಷ್ಟು ಪ್ರಶ್ನೆಗಳನ್ನು ಎತ್ತಿದೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈ ವಿಚಾರದಲ್ಲಿ? ನಿಜಕ್ಕೂ ಕೂಡ ಇವತ್ತು ಈ ಒಂದು ಪ್ರಕರಣ ಒಂದು ಹಂತಕ್ಕೆ ಬಂದು ತಾರ್ಕಿಕ ಅಂತ್ಯವನ್ನ ಪಡೆದುಕೊಂಡಿರುವಂತದ್ದು. ಇವತ್ತು ದಿಗಂತ್ ಪೋಷಕರು ಏನು ಹೆಬಿಯಸ್ ಕಾರ್ಪಸ್ ಪ್ರಕರಣವನ್ನ ದಾಖಲಿಸಿದ್ರು, ಅದರ ಅರ್ಜಿ ವಿಚಾರಣೆ ನಡೆದಿದೆ. ಬಂಟ್ವಾಳ ಪೊಲೀಸರು ಕೂಡ ಒಂದು ತನಿಖಾ ವರದಿಯನ್ನ ಒಪ್ಪಿಸಿದ್ದಾರೆ. ಅದರ ವರದಿಯಲ್ಲಿ ಒಂದು ಪಾಯಿಂಟ್ ಅನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ದಿಗಂತ್ ವಾಪಸ್ ಮನೆಗೆ ಹೋಗೋದಕ್ಕೆ ಒಪ್ತಾ ಇಲ್ಲ ಅನ್ನುವಂಥದ್ದನ್ನ ಅಫಿಡವಿಟ್ ನಲ್ಲಿ ಅವರ ಮೆನ್ಷನ್ ಮಾಡಿರುವಂತದ್ದು. ಆದ್ರೆ ಇದಕ್ಕೆ ಪೋಷಕರ ಪರ ವಕೀಲರು ಕೂಡ ವಾದವನ್ನ ಮಂಡಿಸಿದ್ದಾರೆ. ಯಾಕಂದ್ರೆ ದಿಗಂತ್ ಪತ್ತೆಯಾದ ಸಂದರ್ಭ ಆತ ಮೊದಲು ತಾಯಿಗೆ ಕರೆ ಮಾಡಿ ಹೇಳಿರುವಂತದ್ದು. ಹಾಗಾಗಿ ಆದಷ್ಟು ಬೇಗ ಆತನನ್ನ ಪೋಷಕರಿಗೆ ಒಪ್ಪಿಸಬೇಕು ಮತ್ತು ಆತನಿಗೆ ಪರೀಕ್ಷೆ ಇದೆ, ಪರೀಕ್ಷೆ ಇರುವ ಕಾರಣದಿಂದಾಗಿ ಒಂದಿಷ್ಟು ಪರೀಕ್ಷೆಗಳು ಮಿಸ್ ಆಗಿದ್ರು ಕೂಡ ಪರೀಕ್ಷೆ ದೃಷ್ಟಿಕೋನದಿಂದ ಆದ್ರೂ ಕೂಡ ಆತನಿಗೆ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅಂತ. ಆದ್ರೆ ಈ ಸಂದರ್ಭ ಕೋರ್ಟ್ ಒಂದು ಪ್ರಶ್ನೆಯನ್ನು ಎತ್ತಿರುವಂತದ್ದು, ಯಾಕೆ ನೀವು ಆ ಬಾಲಕನಿಗೆ ಪರೀಕ್ಷೆ ವಿಚಾರದಲ್ಲಿ ಇಷ್ಟೆಲ್ಲ ಒತ್ತಡವನ್ನ ಹಾಕ್ತಾ ಇದ್ದೀರಾ ಅನ್ನುವಂಥದ್ದು. ಮತ್ತು ಆತ ಒಪ್ಪಿದ್ರೆ ಅಂದ್ರೆ CWC ಕಮಿಟಿ ಏನಿದೆ ಇದರ ಮುಂದೆ ಮಕ್ಕಳ ಒಂದು ಕಲ್ಯಾಣ ಇಲಾಖೆ ಮುಂದೆ ಕಮಿಟಿಯ ಮುಂದೆ ಆತ ಒಪ್ಕೊಂಡ್ರೆ ನಾನು ಮನೆಗೆ ಹೋಗ್ತೀನಿ ಅನ್ನುವಂತ ರೀತಿಯಲ್ಲಿ ಆ ಕಮಿಟಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಅದರ ಆಧಾರದಲ್ಲಿ ಮುಂದಿನ ಪ್ರಕ್ರಿಯೆಗಳು ನಡೀಲಿ ಅನ್ನುವಂತ ರೀತಿಯಲ್ಲಿ ಹೈಕೋರ್ಟ್ ಸದ್ಯ ಇವತ್ತು ಆದೇಶವನ್ನ ನೀಡಿರುವಂತದ್ದು ಮತ್ತು ಈ ವಿಚಾರಣೆಯನ್ನ ಕೂಡ ಈಗ ಸದ್ಯ ಮುಂದೂಡಲಾಗಿದೆ.